ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ನಿಮ್ಮ ಮನೆ ಒಳಗೆ ಜಗಳಗಳು ಜಾಸ್ತಿ, ಕಿರಿಕಿರಿ ಜಾಸ್ತಿ, ಲೈಫ್ ಎನರ್ಜಿ ಕಡಿಮೆ ಆಗೋದು ಹೋಗುತ್ತೆ. ಹಾಂ ಹೇಳ್ತೀನಿ ಲೈಫ್ ಪೂರ್ತಿ ಹೇಳ್ತೀನಿ ಕೇಳ್ರಿ. ಆ ಮನೆಯೊಳಗೆ ಇರ್ತಕ್ಕಂಥವ್ರು ಜೀವನದ ಊರ್ಜಾ ಕಡಿಮೆ ಆಗೋದು ಹೋಗುತ್ತೆ. ಅಂದ್ರೆ ಏನು, ಸುಮ್ಮನೆ ಕಾಯಿಲೆಗಳು, ಎಷ್ಟೋ ದವಾಖಾನಿಗೆ ತೋರಿಸಿದ್ರು ಕೂಡ ಬೇಗನೆ ಆರಾಮಾಗೋದಿಲ್ಲ, ಡಾಕ್ಟರ್ ಚೆಕಪ್ನಲ್ಲಿ ಏನು ಸಿಗೋದಿಲ್ಲ. ಓಕೆ, ಇದು ಫಸ್ಟ್. ಮನೆ ಮುಂದಗಡೆ ಇರುವಂಥ ತುಳಸಿ ಗಿಡ ನೀರು ಹಾಕಿದ್ರೂ ಕೂಡ ಆಟೋಮೆಟಿಕ್ ಆಗಿ ಒಣಗಿ ಹೋಗುತ್ತೆ. ಓಕೆ, ಇದೊಂದು ಲಕ್ಷಣ. ಇನ್ನೊಂದು ಲಕ್ಷಣಪ್ಪ ಅಂದ್ರೆ ಮೂಡ್ಗಳು ಸ್ವಿಂಗ್ ಹಾಕೋತ ಹೋಗ್ತಾವೆ. ಈಗ ನಕ್ಕೋತಿರುವಂಥ ನನ್ನ ಹೆಂಡತಿ ಒಂದು ಗಳಿಗೆಯಲ್ಲಿ ಭಯಂಕರ ಶಿಫ್ಟಿಗೆ ಬರ್ತಾಳೆ. ಯಾಕಂದರೆ ಅವಳಲ್ಲಿ ಇನ್ನೊಂದು ಪರ್ಸನಾಲಿಟಿ ಬಂದು ಅಟ್ಯಾಕ್ ಆಗಿದೆ. ಇನ್ನೊಂದು ಶಕ್ತಿ ಅಟ್ಯಾಕ್ ಆದಾಗ ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗೋತ ಹೋಗುತ್ತೆ. ನಾರ್ಮಲ್ ಅಬ್ನಾರ್ಮಲ್ ಏನು ಬಿಹೇವಿಯರ್ ಅದು ಉಳಿಯಂಗಿಲ್ಲ. ಮನೆಯಲ್ಲಿ ಕರೆಂಟ್ ಪ್ರಾಬ್ಲಮ್ಸ್ ಚಾಲು ಆಗ್ತವೆ, ಬಲ್ಬ್ ಬಂದು ಬೀಳೋದು, ಇಲೆಕ್ಟ್ರಿಕ್ ಪ್ರಾಬ್ಲಮ್ಸ್ ಚಾಲು ಆಗ್ತವೆ, ಕೆಟ್ಟ ಕನಸುಗಳು ಬೀಳಕ್ಕೆ ಚಾಲು ಆಗ್ತವೆ. ಮನೆ ಮುಂದೆ ಹಚ್ಚಿರುವಂಥ ತುಳಸಿ ಗಿಡ ಒಣಗ್ತದೆ, ಅದನ್ನು ಹೇಳಿದೆ ನಾನು. ಇನ್ನೊಂದು ಟ್ರೈ ಮಾಡಿ ನೋಡಬೇಕು. ಚೆಕಪ್ ಮಾಡಬೇಕಾದ್ರೆ ಒಂದು ನಿಮಗೆ ಟೆಕ್ನಿಕ್ ಹೇಳ್ತೀನಿ, ಯಾವ ರೀತಿ ಚೆಕಪ್ ಮಾಡಬೇಕು. ಪಾಲಕ್ ಸೊಪ್ಪು ಗುರುತ್ತಾ? ಪಾಲಕ್ ತಪ್ಪಲು ಗುರುತ ಎಲ್ಲರಿಗೂ? ಪಾಲಕ್ ಆ 1.5 kg ಪಾಲಕ್ ನಿಮ್ಮ ತೆರೆದಿಂಬಿಗೆ ಇಟ್ಟು ಮಲಗಬೇಕು. ನಿಮ್ಮಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಯಾರೇನೋ ಅಟ್ಯಾಕ್ ಮಾಡಿದಾರಲ್ಲ, ನಿಮ್ಗೆ ಡೌಟ್ ಐತಲ್ಲ, ಇಡೀ ರಾತ್ರಿ ಎಲ್ಲ ಅದ್ರಾಗ ಎಂಟ್ರಿ ಆಗ್ತೈತೆ. ಮಾರನೇ ದಿವಸ ಆ ಪಾಲಕ ಸೊಪ್ಪನ್ನು ನೀವು ಆಕಳ ಮುಂದೆ ಇಡಬೇಕು. ಇಡೀ ರಾತ್ರಿ ಎಲ್ಲ ಆಕಳ ಹಸಿದಿರ್ತೈತಿ. ಮಾರನೇ ದಿವಸ ನೀವು ಯಾವಾಗ ಇಡ್ತಿರ್ಲದು, ಅವಾಗ ನಿಜವಾಗ್ಲೂ ಬೇಗನೆ ತಿಂದು ಬಿಡ್ಬೇಕು. ಆದ್ರೆ ಅದು ತಿನ್ನಲಿಲ್ಲ ಅನ್ನೋ ಪಕ್ಕ ತಿಳ್ಕೋಬೇಕು, ನಿಮಗೆ ಏನೇ ಒಂದು ತಂತ್ರ ಪ್ರಯೋಗ ಆಗ್ಯದ. ಯಾಕಂದ್ರೆ ಆಕಳ ಹೊಟ್ಟೆಯಲ್ಲಿ 36 ಕೋಟಿ ದೇವತೆಗಳದಾವ, ಅದು ತಿನ್ನೋದಿಲ್ಲ. ಅದು ಮೂಸಿ ನೋಡಿ ಬಿಟ್ಟು ಬಿಡ್ತದೆ. ಒಂದು 7-8 ಸಲ ಮಾಡಿ ನೋಡಿದೆ ನಾನು. ಕೆಲವೊಂದು ಭಕ್ತರಿಗೆ ಹೇಳಿದ್ದೆ, ಮಾಡಿ ನೋಡಿದ್ದಾರೆ. ಒಟ್ಟು ತಿನ್ನೋದಿಲ್ಲ ಅದು. ನಿಜವಾಗಿ ನೋಡಲಾಗಿ ಅದು ಬೆಳತನ ಹಸಿದಿರ್ತೈತಲ್ಲ, ಮತ್ತು ಬೆಳತನ ಹಸಿದೈತೆ ಅಂದ್ರೆ ತಿನ್ನಬೇಕಲ್ಲ ಅದು ಬೇಗನೆ. ಬೆಳಗ್ಗೆ ಇಟ್ಟಿರ್ತೀವಿ ನಾವು, ಮುಂದೆ ಅದು ತಿನ್ನೋದಿಲ್ಲ ಅದು. ಓಕೆ, ಇದು ಟೆಸ್ಟ್ ಮಾಡಬೇಕು, ಆಗೈತೆ ಇಲ್ಲೋ ನಮಗೆ. ಆ ರೀತಿ ಡೌಟ್ ಇತ್ತಂದ್ರೆ ಟೆಸ್ಟ್ ಮಾಡಿ. ಆ ಬಳಿಕ ಮನೆ ವಾತಾವರಣ ಅತ್ಯಂತ ಶುದ್ಧವಾಗಿಡ್ರಿ. ಫಾಸ್ಟ್ ನಿಮಗೆಲ್ಲಕ್ಕಿಂತ ಇದ್ರದ್ದು ಮೇನ್ ಸೈನ್ಸ್ ಹೇಳ್ತೀನೋ, ಭಕ್ತಿ ಮಾಡೋಕ್ಕೆ ಚಾಲು ಮಾಡಿ. ಭಕ್ತಿ ಮಾಡೋರ ಹತ್ರ ನವಗ್ರಹಗಳು ಸಹಿತ ಸುಳಿಯಂಗಿಲ್ಲ. ಇವು ಬಿಡ್ರಿ, ನೆಗೆಟಿವ್ ಎನರ್ಜಿ ಅಂತೂ ಬೇಡ್ರಿ. ಭಕ್ತಿಯ ವಾತಾವರಣ ಮನೆಯೊಳಗೆ ಬೇಕು, ಭಜನೆಗಳು ಬೇಕು, ನಾಮಸ್ಮರಣೆ ಬೇಕು, ಮಂತ್ರ ಸಾಧನೆ ಬೇಕು. ಎಲ್ಲಕ್ಕಿಂತ ದೊಡ್ಡ ಮಾರ್ಗ ಇದು ನಿಮ್ಗೆ ಹೇಳ್ಬೇಕಂದ್ರೆ. ಭಕ್ತಿ ಮಾರ್ಗ ಮಾಡೋರಿಗೆ ಯಾವ ಸಮೀಪ ಬರೋದಿಲ್ಲ. ಯಾಕಂದ್ರೆ ನೀವು ಫುಲ್ ಪಾಸಿಟಿವ್ ಅದಿರಿ, ನಿಮ್ಮ ಆರೋನೇ ಪವರ್ಫುಲ್ ಅದ. ಅಲ್ಲಿ ಬರೋದೇ ಇಲ್ಲವು, ಭಯ ಪಡ್ತಾವೆ. ನಿಮ್ಮ ಹತ್ರ ಬರೋಕ್ಕೆ ಭಯ ಪಡ್ತಾವೆ ಅವು. ನೆಗೆಟಿವ್ ಎನರ್ಜಿ ಅವಕ್ಕೆ ದೇವರ ನಾಮಸ್ಮರಣೆ ಇಷ್ಟ ಆಗಲ್ಲ. ಒಂದು ಹೆಣ್ಮಗಳು ನನಗೆ ಕರೆದಿದ್ಲು, ಅವ್ರ ಮನೆಗೆ ಏನೋ ಪ್ರಾಬ್ಲಮ್ ಇತ್ತು, ಹೋಗಿದ್ದೆ ನಾನು. ಮನೆಗೆ ಎಂಟ್ರಿ ಮಾಡದೆ ಅವಳು ಅಡುಗೆ ಮಾಡ್ತಾ ಇದ್ದೆ. ಅಡುಗೆ ಮಾಡ್ತಾ ಅವಳ ಮೈಯಲ್ಲಿ ಬಂತದು ನೆಗೆಟಿವ್ ಎನರ್ಜಿ. ಬಾಕಲಲ್ಲಿ ಬಂದು ಹೇಳ್ತಾಳೆ, ಯಾಕೋ ಸ್ವಾಮಿ ನೀ ಯಾಕೆ ಬಂದು ಮನೆಗೆ ಅಂತ ಕೇಳಿದ್ಲು. ನಾನು ನಿನ್ನೆ ಕರೆದಿದ್ದಮ್ಮ, ಯಾರದಿ ನೀನು ಹೇಳು, ನಿನ್ನೆ ಬಂದು ನನಗೆ ಆಮಂತ್ರಣ ಕೊಟ್ಟಿದ್ದಿ, ಈಗ ನಾ ಬಂದ್ರೆ ಹಿಂಗೆ ಕೇಳ್ತೀಯ, ಯಾರು ನೀನು ಅಂತಂದೆ. ಯಾರು ಹೇಳು ನೀನು, ಯಾಕಂದ್ರೆ ರುಕ್ಮಿಣಿ ಅಂತೂ ನೀನಲ್ಲ, ಮತ್ತೆ ಯಾರೋ ಕಾಣಿಸ್ತಾರೆ. ಇದು ಹಿಂಗೆ ನಿನ್ನೆ ಬಂದು ಕರೆದು ಹೋದವಳು, ಈಗ ಹಿಂಗಂತೀಯ, ತಡ್ಕೋ ಅಂತೇಳಿ ನಾನು ಕೈಯಲ್ಲಿ ನೀರು ತಗೊಂಡು ನನ್ನ ಮಂತ್ರ ಚಾಲು ಮಾಡಿದೆ. ಓಂ ಭೂರ್ಭುವಸ್ವ ನಮ್ದು ಏನು ಮಂತ್ರ ಶಕ್ತಿ ಅದ ಚಾಲು ಮಾಡಿದೆ. ಕೈಯಲ್ಲಿ ನೀರು ತಗೊಂಡು ಮಂತ್ರಿಸಿ, ನಿನ್ನ ತಲೆ ಮೇಲೆ ಹಾಕ್ತೀನಿ ನೋಡು, ಹಾಕ್ತೀನಿ, ಬೇಡ ಬೇಡ ಬೇಡ, ನಾ ಸುಟ್ಟು ಹೋಗ್ತೀನಿ, ಬೇಡ, ಮಂತ್ರದ ನೀರು ನನಗೆ ಬೇಡ, ನಾ ಹೇಳ್ತೀನಿ ಅಂತ ಹೇಳಕತ್ತು. ಅವಾಗ ಅವ್ರು ಹೇಳಿದ್ದು ಸತ್ಯವನ್ನು ಕೇಳಿದ್ರೆ ವಿಚಿತ್ರ ಅನಿಸ್ತದೆ, ನಿಮಗೆ ಗಾಬರಿ ಅನ್ನಿಸ್ತದೆ. ಅದು ಹೇಳ್ತು, ನಾನು ಪಕ್ಕದ ಊರಲ್ಲಿ ಒಂದು ಸ್ಮಶಾನದಲ್ಲಿ ಅಲ್ಲೇ ರೋಡ್ ಸೈಡ್ ಕೂತಿದ್ದೆ. ಈ ಅಮ್ಮ ಅಲ್ಲಿ ಬಂದಳು, ನಾನು ಹಿಡ್ಕೊಂಡೆ. ಈ ಅಮ್ಮ ಅಲ್ಲಿ ರಿಸೆಸ್ ಕೂತಿದ್ದಾಳೆ. ರಿಸೆಸ್ ಕೊಡ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿಪ್ಪ, ಸ್ಮಶಾನದಲ್ಲಿ ದೊಡ್ಡ ಗಿಡದ ಕೆಳಗೆ ಎಂದೂ ರಿಸೆಸ್ ಮಾಡಕ್ಕೆ ಹೋಗ್ಬೇಡ್ರಿ.
ಯೂರಿನೇಷನ್ ಅಂತೀರಿ, ಏನಂತೀರಿ ಅದಕ್ಕೆ ಮಾಡಕ್ಕೆ ಹೋಗ್ಬೇಕು. ದುಷ್ಟ ಶಕ್ತಿಗೆ ಸಿಟ್ಟು ಬರುತ್ತೆ. ಅಲ್ಲೇ ಅವಳಿಗೆ ಹುಗಳಿದ್ರು, ಅಲ್ಲೇ ಇವಳು ರಿಸರ್ಚ್ ಮಾಡಿದ್ದು, ಅದು ಬಂದು ಅಟ್ಯಾಕ್ ಆಗಿತ್ತು. ಓಕೆನಾ? ಸಿಹಿ ತಿಂಡಿ ತಿಂದು ಬೇಗನೆ ಮನೆಯಿಂದ ಹೊರಗೆ ಹೋಗ್ಬೇಡ್ರಿ. ಬಾಯಿ ತೊಳ್ಕೊಂಡು ಸ್ವಚ್ಛ ಮಾಡಿ ಹೋಗ್ರಿ. ಯಾಕ? ಬಾಯಿ ಒಳಗದು ಸಿಹಿ ಸ್ವೀಟ್ನೆಸ್ ಉಳ್ಕೋತದ, ಸಣ್ಣ ಸಣ್ಣ ಮೊಲೆಕ್ಯೂಲ್ಸ್. ಸ್ವಲ್ಪ ನೀವು ಹೊರಗೆ ಹೋಗೋಣ, ಆ ಸ್ವೀಟ್ನೆಸ್ಗೆ ಅಟ್ರಾಕ್ಟ್ ಆಗಿ ನೆಗೆಟಿವ್ ಎನರ್ಜಿ ಬಂದು ಕ್ಯಾಚ್ ಮಾಡ್ತದ. ಅದಕ್ಕೆ ಹೇಳಿದ್ರು ಬಾಯಿ ತಕೊಂಡು ಹೋಗ್ರಿ. ಸ್ವೀಟ್ ತಿಂದು ಡೈರೆಕ್ಟ್ ಮನೆಯಿಂದ ಹೊರಗೆ ಹೋಗ್ಬೇಡ. ಹೆಣ್ಮಕ್ಳಿಗೆ ಇನ್ನೊಂದು ಸಲಹೆ ಕೊಡ್ತೀನೋ, ನಿಮ್ಮ ಕೂದಲುಗಳು ಭಾಳ ಉದ್ದಿದ್ದಾವೆ, ಅದು ಇರುವಲ್ಲ, ನಿಮ್ಮ ಗಂಟೆಗೆ ತೋರಿಸ್ರಿ. ಅದನ್ನು ತಗೊಂಡು ಈಗ ದೂರೆಲ್ಲ ಊರಾಗ ತಿರುಗಾಡಬೇಡ್ರಿ. ಯಾಕಂದರೆ ಉದ್ದ ಕೂದಲುಗಳನ್ನು ನೋಡಿದಾಗ ದೆವ್ವಗಳು, ಅತೃಪ್ತ ಆತ್ಮಗಳೇ ಅಟ್ರಾಕ್ಟ್ ಆಗ್ತವೆ. ಕೂದಲುಗಳು ಯಾವಾಗಲೂ ರಾತ್ರಿ ಮಲಗುವಾಗಂತೂ ಕಡ್ಡಾಯವಾಗಿ ಕಟ್ಟಿಡ್ರಿ. ಉದ್ದ ಕೂದಲು ಬಿಡೋದು ಬೇಡ. ತೋರಣಗಲ್ಲದಲ್ಲಿ ಒಂದು ಕೇಸ್ ಆಗಿತ್ತು. ಬೆಳಗ್ಗೆ ಆ ಮೇಡಮ್ ಹಾಲು ತೊಳಕ್ಕೆ ಹೊರಗೆ ಬಂದಾಳೆ. ಸೋಮವಾರ ದಿವಸ ಎರ್ಕೊಂಡಿದ್ದಾಳೆ, ಉದ್ದ ಕೂದಲ, ಒಳ್ಳೆ ಪದ್ಮಿನಿ ಜಾತಿ ಹೆಣ್ಮಗಳು, ಹೈಟೆಡ್ ಹೆಣ್ಮಗಳು, ಸೊಂಟತನ ಕೂದಲಿದ್ದಾವೆ. ಹಾಲು ಹಾಕ್ಲಿಕ್ಕೆ ಕೊರೋನಾ ಟೈಮ್ದಾಗ ಆಗಿದ್ದ ಕಥೆ ಇದು. ಕೊರೋನಾ ಟೈಮ್ ಹಾಲು ಹಾಕ್ಲಿಕ್ಕೆ ಬಂದಿರುವಂಥ ಅವನು ಹಾಲು ಹಾಕ್ತಾ ಇದ್ದಾನೆ. ಹಾಕ್ತಾ ಇವಳಿಗೆ ನೋಡ್ದ, ಮನಸ್ಸಿನಲ್ಲಿ ಅಂದ, ಎಂಥ ಚೆಲುವೆ ಇವಳು, ಎಂಥ ಸುಂದರಿ ಅಂತ ಅನ್ಕೊಂಡ. ಅವನ ದೃಷ್ಟಿ ತಾಗ್ತು. ಮಾರನೇ ದಿವಸ ಹೋಗಿ ಕೊರೋನಾ ಆಗಿ 2 ದಿನದಾಗ ಸತ್ತು ಹೋದ. ಅವನ ವೈಬ್ರೇಷನ್ ಇವಳಿಗೆ ಅಟ್ಯಾಕ್ ಆಯ್ತು. ಇವಳಿಗೆ ಕೊರೋನಾ ಸಿಂಪ್ಟಮ್, ಕಣ್ಣಿನ ತಳಗೆ ಡಾರ್ಕ್ ಸರ್ಕಲ್ಸ್ ಚಾಲು ಅದು, ಏನೇನೋ ಆಗ್ಲಿಕ್ಕತ್ತು ಬಾಡಿಯಲ್ಲಿ. ಗಂಡ ಗಾಬರಿ ಆಗಿಬಿಟ್ಟ, ನಿನಗೇನೋ ಕೊರೋನಾ ಅದಂಗೆ ಕಾಣ್ತೈತಿ, ನನಗೆ 3 ಮಕ್ಕಳು, ನೀ ಹೋಗು, ನೀ ತವ್ರ ಮನೆಗೆ ಹೋಗ್ಬಿಡು, ದವಾಖಾನೆಗೆ ಆರಾಮ ಮಾಡ್ಕೊಂಡು ಬಾ ಅಂತ ಕಳಿಸ್ಬಿಟ್ಟ. ಕಾಡು ಕಾಲದಾಗ ಯಾರು ಇರಲ್ಲ ನೋಡ್ರಿ, ಎಲ್ಲಿ ಗಂಡ ಎಲ್ಲಿ ಮಕ್ಕಳ ಕಳಿಸ್ಬಿಟ್ರು. ಭಾಸ್ಕರ್ ಮುತ್ಯನ ಕಡೆ ಕರ್ಕೊಂಡ್ಬಂದ್ರು. ಭಾಸ್ಕರ್ ಮುತ್ಯ ಅಂದ, ಇದು ಬೇರೆ ಐತಿ, ಇದು ಕೊರೋನಾ ಅಲ್ಲ, ಇದು ಬೇರೆ ಐತಿ. ಭಾಸ್ಕರ್ ಮುತ್ಯನ ಥರ್ಡ್ ಐ ವಿಷನ್ಗೆ ಬೇರೆ ಕಾಣುತ್ತೆ, ಯಾವ ಮುದುಕ ಕಾಣ್ತಾ ಇದ್ದಾನೆ ಅಂತ ನಾ ಹೇಳಿದೆ. ಅವ್ರು ಕಲ್ತವ್ರು, ನಾವು ಹಾಗೆ ನಂಬೋದಲ್ರಿ, ನೀವು ಹೋರಿಪ್ಪ, ನಿಮ್ಮ ಕಡೆ ದುಡ್ಡು ಭಾಳ ಐತಿದ, ನೀವು ಹೋರಿ. ಅವಾಗ ಅವ್ರು ಅಂದರು, ನೋಡೋಣ ಸ್ವಾಮೀಜಿಗಳದು ಏನೇನೋ ಭಾಳ ಪವರ್, ಅವು ಇವು ವಿಡಿಯೋಗಳೆಲ್ಲ ಕಡೆ ವೈರಲ್ ಆಗಿದ್ದಾವೆ, ನೋಡೋಣ ಅಂತೇಳಿ ಮುಂದೆ ಕೂಡಿಸಿದ್ರು. ನೋಡ ಮಗಳೇ ನನ್ನ ಕಣ್ಣಲ್ಲಿ ಅಂತ ಹೇಳಿದ್ಲು. ನಾ ಹೇಳಿದೆ, ನನ್ನ ಕಣ್ಣಲ್ಲಿ ನೋಡುವಾಗ ನನ್ನೊಂದು ದೊಡ್ಡ ಪವರ್ ಅವಳಿಗೆ ಬಿಟ್ಟೆ. ನಾನು ಥರ್ಡ್ ಐ ಪವರ್ ಬಿಟ್ಟೆ. ಥರ್ಡ್ ಐದು ಆಪರೇಷನ್ ಬಿಟ್ಟಾಗ, ನೋಡ ಮಗಳೇ ಕಣ್ಣು ಮುಚ್ಚಿ ಯಾರು ಕಾಣ್ತಾರ ಅನ್ನೋಣ, ಅಯ್ಯೋ ಹಾಲು ಹಾಕುವನು ಕಾಣ್ತಾ ಇದ್ದಾನೆ ಅಂತಂದ್ರು. ಅವಳ ವಿಷನ್ದಲ್ಲಿ ಆತ್ಮ ಬಂದ. ವಿಷನ್ ಥರ್ಡ್ ಐ ಓಪನ್ ಆದಾಗ ಕಾಣ್ತದಲ್ಲ. ಮುದುಕ ಬಂದಾನ ಅಂತ ಹೇಳಿದ್ಲು. ಆಯ್ತು ಅಂತ ಲಿಂಬೆ ಹಣ್ಣು ತೊಗೊಂಡು ಅದೇನು ಮಂತ್ರ ಹಾಕ್ಬೇಕು ಅದು ಮಂತ್ರ ಹಾಕಿ, ಜಲಬಂದು ಜಲವಾಯು ಬಂದು ಜಲ್ತಿ ಬಂದು ಕೈ ಪಾಚ್ ಧರ್ತಿಗೆ ಬಂದು ಬಾಂಧವಾಗಿ ಮೈ ಚೌಸಟ್ಗೆ ಕಾಚಿಗೆ ಬಂದು ಜ್ಯೋತ್ಸವ ಶ್ರೀಗುರುಕಿ ವಿದ್ಯಾವಂತ ತಿಲಕ್ಸವ ಏನು ಮಂತ್ರದ ಒಗದು ಬಿಟ್ಟೆ. ಮುದುಕ ಓಡಿ ಹೋದ ಅಂತ ಹೇಳಿದ್ಲು. ತೋರಣಗಲ್ಲದ ಮೇಡಮ್ ಪದ್ಮಾ ಮೇಡಮ್ ಅವರು ಆಗಿದ್ದ ಕಥೆ ಇದು. ಅವ್ರ ನಂಬರ್ ಆದರೂ ಕೊಡ್ತೀನಿ, ನೀವು ಅವ್ರ ಜೋಡಿ ಸಂದರ್ಶನ ಮಾಡ್ಬೋದು. ನಿಮಗೆ ವಿಚಿತ್ರ ಚಮತ್ಕಾರ ಹೇಳ್ತೀನೋ, 5 ನಿಮಿಷದಲ್ಲಿ ಡಾರ್ಕ್ ಸರ್ಕಲ್ ಮಾಯಾಗೋಗಿದ್ದು. ವಾಟ್ಸಪ್ ನಾ ಫೋಟೋ ಹಾಕಿ ಗಂಡಗೆ ಬಿಟ್ಲು. ಅಯ್ಯೋ ನೀನು ಡಾರ್ಕ್ ಸರ್ಕಲ್ ಎಲ್ಲಿದು ಅಂತ ಕೇಳಿದನು. 5 ನಿಮಿಷನಾಗ ಡಾರ್ಕ್ ಸರ್ಕಲ್ ಹೌದು ರಿಕವರ್ ಆಗೋಯ್ತು ಮೇಡಮ್. ಮುಂದೆ ಬಿಡಲಿಲ್ಲ ಮೇಡಮ್. ಪದ್ಮಿನಿ ಜಾತಿ ಹೆಣ್ಮಗಳು, ನನಗೆ ದೇವಿ ತೋರಿಸ್ಲೇಬೇಕು, ನನಗೆ ಥರ್ಡ್ ಐ ಆಕ್ಟಿವೇಶನ್ ಆಗಲೇಬೇಕು, ದೇವಿಯನ್ನು ನಾ ಪ್ರತ್ಯಕ್ಷ ಕಣ್ಣಾರೆ ನೋಡಬೇಕು, ದೇವಿ ಜೊತೆ ನಾ ಮಾತಾಡಬೇಕು ಅಂತ ಹಠ ತೊಟ್ಟಳು. ಆಯ್ತಮ್ಮ, 3 ದಿವಸ ಆಶ್ರಮದಲ್ಲಿ ಗಂಡನ ಜೊತೆ ಕರ್ಕೊಂಡು ಬಾರಮ್ಮ ನೋಡೋಣ. ಅವ್ರ ಮನೆ ದೇವರು ತೇರ್ಸಂಗಿ ಎಲ್ಲಮ್ಮ. ಪೂಜೆ ಕೂತ್ರು ಅಂದ್ರೆ ತೇರ್ಸಂಗಿ ಎಲ್ಲಮ್ಮ ಸೈಡಕ್ಕೆ ಕೂತಿರ್ತಾಳೆ, ಮಾತು ಹೇಳ್ತಾಳೆ, ನಾಳೆ ಏನಾಗುತ್ತೆ ಎಲ್ಲದು. ಪೂಜೆ ಮಾಡ್ತಾ ಗಂಡ ಆಫೀಸ್ ಹೊಂಟಿದ್ದ. ಗಂಡ ಹೇಳಿದ್ಲು, ರೀ ಇವತ್ತ ಕಾರ್ ತಗೊಂಡು ಹೋಗ್ಬೇಡ್ರಿ, ಜಿಂದಾಲ್ ಫ್ಯಾಕ್ಟ್ರಿ ಒಳಗೆ ಅವ್ರು ಡ್ಯೂಟಿ ಮಾಡ್ತಾರೆ, ಇವತ್ತು ನೀವು ನಡ್ಕೊಂತ ಹೋಗ್ರಿ. ಯಾಕ, ಏನು ಕತೆ, ಏನು ದೇವರ ಹೇಳ್ತಾ ಇದೀಯಾ? ಇಲ್ಲ, ಭಾಸ್ಕರ್ ಮುತ್ಯನ ಮಗಳಾಗಿದ್ದೇನು, ಗುರುವಿನ ಪುತ್ರ ಆಗಿದ್ದೇನು, ನನಗೆ ದೇವಿ ಹೇಳಕತ್ತಾಳೆ ಇಲ್ಲಿ ಕೂತು. ನೀ ಏನು ಹೇಳ, ಈಗಿನ ಸೈಂಟಿಫಿಕ್ ವಿಜ್ಞಾನ ಜಗತ್ತಿನದು ದೇವತೆಗಳಿಗೆ ಯಾರು ನಂಬುತ್ತಾರ? ಎಲ್ಲಿ ದೇವ್ರು ಯಾರು ಕಂಡಾರೇನು ಅನ್ನಂಗಿಲ್ಲ ನಾವು. ಎಲ್ಲದ ದೇವ್ರ? ಎಷ್ಟೋ ಸೈನ್ಸ್ದವ್ರನ್ನ ವಾದ ಆಗ್ತಾರೆ, ಎಲ್ಲ ದೇವ್ರ? ಮತ್ತು ರಾಮಕೃಷ್ಣ ಪರಮಹಂಸರು ಭೇಟಿಯಾಗಿ ದೇವ್ವಿತ್ತೇನು? ರಾಮಕೃಷ್ಣ ಪರಮಹಂಸರು ದೇವಿ ಮುಂದೆ ಇಟ್ಟಿದ್ದು ನೈವೇದ್ಯ
ಪ್ರತ್ಯಕ್ಷ ದೇವಿ ತಿಂದು ಹೋಗ್ತಿತ್ತು, ತಾನೇ ಮಾಯ ಆಗ್ತಿತ್ತದು, ತಾನೇ ಮಾಯ ಆಗ್ತಿತ್ತು. ಬಂದು ನೋಡ್ತಿದ್ರು ಜನ, ತಿಂದು ಹೋಗ್ತಿದ್ರು ಆಕೆ ತಾಯಿ. ಅದೆಲ್ಲ ವಿವೇಕಾನಂದರಿಗೆ ಗೊತ್ತು, ರಾಮಕೃಷ್ಣ ಪರಮಹಂಸರಿಗೆ ಗೊತ್ತು. ದೊಡ್ಡ ಸಂಶೋಧನೆ ವಿಷಯ ಇದು. ಮುಂದೆ ಆ ಮೇಡಮ್ ಪವರ್ ದೊಡ್ಡ ಬೆಳೆದು ಬಿಡ್ತೀರಿಪ್ಪ. ಹೋದಾಗ ಹೆಂಡತಿ ಮಾತು ಕೇಳಿದ್ರೆ ಆದಿವಾಗ ಆಕ್ಸಿಡೆಂಟ್ ಆಯಿತು. ಅವಾಗ ಬಂದು ಹೇಳ್ದ, ಯಪ್ಪ ಭಾರಿ ಪವರ್ಫುಲ್ ಆಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಈಗ ಡೈಲಿ ಡ್ಯೂಟಿಗೆ ಹೋಗ್ಬೇಕಾರೆ 2 ಕೈ ಮುಗಿದು ಹೆಂಡತಿಗೆ ಯಾ ಗುರು ಅವರು ಎಂಥ ಗುರು ನಡಿ ಅಂತ ಕರ್ಕೊಂಡು ಹೆಂಡತಿಗೆ ಕರ್ಕೊಂಡು ಬಂದ್ರು ಇಬ್ಬರು ಆಶ್ರಮಕ್ಕೆ. ಜಾತ್ರೆಯಲ್ಲಿ ಬಂದು ದರ್ಶನ ತೊಗೊಂಡು ಹೋದ್ರು. ಹೇಳೋ ತಾತ್ಪರ್ಯ ಇವನು ನಾವು ಭಾಳ ದೊಡ್ಡ ಶಾಣ್ಯರಿದ್ದೀವಿ ಅಂತಲ್ಲ, ಒಂದಿದು ಸೈನ್ಸ್, ಇದೊಂದು ಸೈನ್ಸ್ಗೆ ಚಾಲೆಂಜ್ ಇದು. ತಂತ್ರವಿದ್ಯೆ ಆಗಲಿ, ನಾವಿಷ್ಟೇ ಹೇಳೋದು, ಈ ತಂತ್ರವನ್ನು ಕೆಟ್ಟದ್ದು ಬಳಸೋದು ಬೇಡ. ದೇವತೆಗಳನ್ನು ವಶ ಮಾಡಿಕೊಂಡು ದೇವತೆಯ ಪ್ರೀತಿಗೆ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಹೆಚ್ಚಾಗಲಿ, ಇನ್ನೊಬ್ಬರ ಜೀವನದಲ್ಲಿ ಸಂತೋಷ ಸುಖ ಹೆಚ್ಚಾಗಲಿ, ಇದರಿಂದ ನಮಗೆ ಕಲ್ಯಾಣದ. ಮತ್ತು ಇವೆಲ್ಲ ತಂತ್ರ ಕೆಟ್ಟದ್ದು ಮಾಡೋದು, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದವರಿಗೆ ಎಂದೂ ಚಲೋ ಸಾವು ಬರೋದು, ಎಂದೂ ತಪ್ಪೆ ಸಹಿತ ಮಾಡೋಕ್ಕೆ ಹೋಗ್ಬಾರ್ದು. ದುಡ್ಡಿನ ಆಸೆಕ್ಕಾಗಿ ಮಾಡುವಂಥ ಅಂಥ ತಾಂತ್ರಿಕರು ಈ ಭಾರತ ದೇಶದೊಳಗೆ ಭಾಳ ಅದ. ತಂತ್ರದ ಬಗ್ಗೆ ವಿಷಯ ಹೊಂಟೈತಿ. ಹಾಂ, ಏನು ಕೇಳ್ಬೇಕಾ ಯಾರೇ? ಹಾಂ ಕೇಳಿ, ಹಾಂ ಕೇಳಿ ಬಾಬು. ಹಾಂ 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 ಓಕೆ ಹಾಂ ಹಾಂ